ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ವಕ್ಫ್ ತಿದ್ದುಪಡಿ ಮಸೂದೆ ಹೋಗಿದೆ ಇದೀಗ. ಅಂದರೆ ಈಗ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಹೇಗಿದ್ರು ಕೂಡ ಇದು ಪಾಸ್ ಆಗ್ತಾ ಇತ್ತು, ಪಾಸ್ ಆಗಿದೆ. ಆದರೆ ಇದನ್ನು ನಾವು ಸುಪ್ರೀಂ ಕೋರ್ಟಲ್ಲೇ ಕ್ವಶನ್ ಮಾಡ್ತೀವಿ. ಇಲ್ಲಿ ಇವ್ರಿಗೇನೋ ಬಹುಮತ ಇದೆ ಅಂತೆಲ್ಲ ಇವರೆಲ್ಲ ಪಾಸ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಅನ್ಯಾಯ ಆಗಿದೆ, ಈ ಒಂದು ಮಸೂದೆ ಮಂಡನೆ ಆಗಬಾರ್ದಾಗಿತ್ತು, ಇದು ಕಾಯ್ದೆ ಆಗಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಇದೀಗ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟಲ್ಲೇ ಕ್ವಶನ್ ಮಾಡ್ತೀನಿ ಅಂತ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಸಂವಿಧಾನದ ತತ್ವ, ನಿಬಂಧನೆ, ಅಭ್ಯಾಸಗಳ ಮೇಲೆ ಕೇಂದ್ರ ದಾಳಿ ಮಾಡಿದೆ, ಇಲ್ಲಿ ಅದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿ ಜೈರಾಮ್ ರಮೇಶ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ವಕ್ಫ್ ತಿದ್ದುಪಡಿ ಮಸೂದೆ ಹೋಗಿದೆ ಇದೀಗ. ಅಂದರೆ ಈಗ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಹೇಗಿದ್ರು ಕೂಡ ಇದು ಪಾಸ್ ಆಗ್ತಾ ಇತ್ತು, ಪಾಸ್ ಆಗಿದೆ. ಆದರೆ ಇದನ್ನು ನಾವು ಸುಪ್ರೀಂ ಕೋರ್ಟಲ್ಲೇ ಕ್ವಶನ್ ಮಾಡ್ತೀವಿ. ಇಲ್ಲಿ ಇವ್ರಿಗೇನೋ ಬಹುಮತ ಇದೆ ಅಂತೆಲ್ಲ ಇವರೆಲ್ಲ ಪಾಸ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಅನ್ಯಾಯ ಆಗಿದೆ, ಈ ಒಂದು ಮಸೂದೆ ಮಂಡನೆ ಆಗಬಾರ್ದಾಗಿತ್ತು, ಇದು ಕಾಯ್ದೆ ಆಗಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಇದೀಗ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟಲ್ಲೇ ಕ್ವಶನ್ ಮಾಡ್ತೀನಿ ಅಂತ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಸಂವಿಧಾನದ ತತ್ವ, ನಿಬಂಧನೆ, ಅಭ್ಯಾಸಗಳ ಮೇಲೆ ಕೇಂದ್ರ ದಾಳಿ ಮಾಡಿದೆ, ಇಲ್ಲಿ ಅದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿ ಜೈರಾಮ್ ರಮೇಶ್ ಹೇಳಿದ್ದಾರೆ.